ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿ ಆದರ್ಶ್ ಲಿಂಗರಾಜ್, KRS ಪಕ್ಷದ ಬೇಲೂರು ತಾಲೂಕು ಅಧ್ಯಕ್ಷ. ಈಗ ಮುಖ್ಯವಾಗಿ ಲೈವ್ ಬಂದಿರತಕ್ಕಂಥ ಕಾರಣ ಏನು ಅಂದರೆ, ಬೇಲೂರಿನ ಪುರಸಭೆಯ ವ್ಯಾಪ್ತಿಗೆ ಸೇರ್ತಕ್ಕಂತಹ 195 ಸರ್ವೆ ನಂಬರ್ನಲ್ಲಿ ಸುಮಾರು 1 ಎಕರೆ 23 ಗುಂಟೆ ಏನು ಪುರಸಭೆಯ ಸರ್ಕಾರಿ ಜಾಗ ಇದೆ, ಅದನ್ನು ಕೆಲವರು ಪ್ರಭಾವಿಗಳು ಒತ್ತುವರಿ ಮಾಡಿದ್ದಾರೆ. ಆ ಜಾಗನ ತೆರವುಗೊಳಿಸಿ ಆ ಜಾಗವನ್ನು ಪುರಸಭೆಗೆ ಉಳಿಸ್ಕೊಬೇಕು ಅನ್ನೋದು ನಮ್ಮ KRS ಪಕ್ಷದ ಹೋರಾಟ. ರಾಜ್ಯಾದ್ಯಂತ ನಮ್ಮ KRS ಪಕ್ಷ ಸರ್ಕಾರಿ ಭೂಮಿಗಳನ್ನ ಸರ್ಕಾರಕ್ಕೆ ಉಳಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕಡೆ ಹೋರಾಟ ಮಾಡ್ತಿದೆ. ಅದೇ ಉದ್ದೇಶವನ್ನು ಇಟ್ಕೊಂಡು ನಾವು ಈ ದಿನ ಪುರಸಭೆ ಅಧ್ಯಕ್ಷರಿಗೆ ಮತ್ತು ಚೀಫ್ ಆಫೀಸರ್ಗೆ ಕೊಡೋಣ ಅಂತ ಬಂದು ವಿಚಾರವಾಗಿ DC-ಗೆ ಮತ್ತು ಬೆಂಗಳೂರಿಗೆ ಎಲ್ಲರಿಗೂ ಲೆಟ್ರ್ ಬರೆದಿದ್ದೀವಿ. ಪುರಸಭೆ ಆಸ್ತಿ ಪುರಸಭೆಗೆ ಉಳಿಬೇಕು ಅನ್ನೋದು ನಮ್ಮ ಹೋರಾಟ. ಹಾಗೆ ನಿಮಗೆ ಆ ಪಾಣಿ ನಂಬರ್ ತೋರಿಸ್ತೀನಿ, ನೋಡ್ಬೋದು. ಇದು 185 ಬಾರಲ್ಲಿ 1 ಎಕರೆ 23 ಗುಂಟೆ ಜಾಗ ಇದೆ. ಅದನ್ನು ಭೂಸ್ವಾಧೀನ ಮಾಡ್ಕೊಂಡಿದೆ ಇದು ಪುರಸಭೆ. ಆದರೆ ಆ ಜಾಗವನ್ನು ಬೇರೆ ಯಾರೋ ಕಬಳಿಸ್ಲಿಕ್ಕೆ ಹೋರಾಡ್ತಾ ಇದ್ದಾರೆ. ಅದು ಹಂಗಾಗಬಾರ್ದು. ಇದು ಸರ್ಕಾರಿ ಜಾಗ, ಸರ್ಕಾರಕ್ಕೆ ಉಳಿಬೇಕು ಅಂತ ಕೇಳ್ಕೊತೀವಿ. ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಈಗ ಬಂದಿದ್ದಾರೆ ಇಲ್ಲಿ. ಮೊದಲು ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್ಕಾರದ ಆಸ್ತಿ ಸರ್ಕಾರಕ್ಕೆ ಸೇರಬೇಕು ಅನ್ನೋದು ನಮ್ಮ ಸಾರ್ವಜನಿಕ ಆಸ್ತಿ ಬೇರೆಯವ್ರ ಪಾಲಾಗಬಾರ್ದು ಅನ್ನೋದು ನಮ್ಮ ಮನಸ್ಸು. ನಿಮ್ಮ ಹೆಸರು ಪರಿಚಯ? ನನ್ನ ಹೆಸರು ಮನು ಅಂತ ಹೇಳ್ಬಿಟ್ಟು ಹಳೆಬೀಡು ಹೋಬಳಿ ಅಧ್ಯಕ್ಷ ನಾವು. ಗ್ರಾಮ ಬಂದ್ಬಿಟ್ಟು ಏನ್ ಅನ್ಸುತ್ತೆ KRS ಪಕ್ಷದ ಬಗ್ಗೆ? ಬಹಳ ಸಂತೋಷ ಆಗ್ತಿದೆ. ಎಲ್ಲ ಸೈಡ್ ನೋಡ್ತಿರ್ತೀವಲ್ಲ ಲೈವ್ ಅಲ್ಲಿ, ಎಲ್ಲರಿಗೂ ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಯಾಕಾಗಿ ನೀವು KRS ಪಕ್ಷಕ್ಕೆ ಬಂದ್ರಿ? ಈಗ ನ್ಯಾಯಪರ ಹೋರಾಟ ಇದೆ, ಅದಕ್ಕೋಸ್ಕರ ನನಗೆ ಇಷ್ಟ ಆಗ್ಬಿಟ್ಟು ನಾನು KRSಗೆ ಸೇರ್ಕೊಂಡಿರೋದು. ಧನ್ಯವಾದ. ಗಣೇಶ್ ಅವ್ರು ಹೇಳಿ, ನಿಮ್ಮ ಹೆಸರು ಪರಿಚಯ ಹೇಳಿ. ನನ್ನ ಹೆಸರು ಗಣೇಶ್ ಅಂತ, ಸೋಮಪುರ ಬಂಟೇನೆ. ಮತ್ತು ಎನಿ ಟೈಮ್ ಯಾವಾಗಲೂ ಬೇಲೂರಲ್ಲಿ ಇರ್ತೀವಿ. ಆದರ್ಶನ್ ಅವರು ಮಾಡೋ ಕರ್ತವ್ಯಗಳಲ್ಲಿ ನಾವು ಪಾಲ್ಗಾರರಾಗಬೇಕು ಅಂತ ದೃಷ್ಟಿಯಲ್ಲಿ ನಾವು ಪಾಲ್ಗಾರ ಆಗ್ತೀವಿ. ಏನನ್ಸುತ್ತೆ KRS ಪಕ್ಷದ ಬಗ್ಗೆ? ಗುಡ್ ಇದು ಅನ್ಸುತ್ತೆ. ಈಗ ಸರ್ಕಾರಿ ಜಾಗನ ಬೇರೆಯವ್ರು ಕಬಳಿಸಿ ಕೊಡ್ತಾರೆ, ಏನಂತೀರ ಇದ್ರ ಬಗ್ಗೆ? ಅದು ಸರ್ಕಾರಕ್ಕೆ ಸೇರ್ಬೇಕಣ್ಣ. ನಾಳೆ ದಿವಸ ಏನಕ್ಕಾರ ಅನುಕೂಲ ಆಗುತ್ತೆ. ಹೌದು, ನಾಳೆ ದಿವಸ ನಮ್ಮ ಪಕ್ಷ ಬಂದಾಗ ನಮಗಾರು ಅನುಕೂಲ ಆಗುತ್ತೆ, ಇನ್ನೊಬ್ರಿಗೂ ಕೂಡ ಅನುಕೂಲ ಆಗುತ್ತೆ. ಹೌದು. ಅದನ್ನೊಂದು ಹೇಳಿ. ಸರ್ ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಯೋಗೇಶ್ ಅಂತ ಹೇಳಿ, ಬೇಲೂರು ಟೌನ್. ಪುರಸಭೆ ಜಾಗಗಳನ್ನು ಯಾರು ಕಬ್ಬಿಸ್ಕೊಳ್ಳೋಕ್ಕಿಂತಲೂ ಅದು ಉಳಿಸ್ಕೊಳ್ಳೋದು ಅವ್ರ ಜವಾಬ್ದಾರಿ. ಅದು ಅವ್ರ ಕರ್ತವ್ಯ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ. ಈಗ ನೀವು ಯಾಕಾಗಿ KRS ಪಕ್ಷ ಸೇರ್ಕೊಂಡ್ರಿ? ನನಗೆ ಆದೇಶ್ ಅವರು ಪರಿಚಯವಾಗಿ ಈಗ ಪಕ್ಷ ಎಲ್ಲ ನೋಡ್ತಾ ಇದ್ವಿ, ಹಂಗಾಗಿ ಅವ್ರ ಜೊತೆ ಸೇರ್ಕೊಂಡು ನಾವು ಒಂದು ಒಳ್ಳೆ ಕಾರ್ಯ ಮಾಡೋಣ, ಒಳ್ಳೇದಾಗಿದೆ. ಏನ್ ಅನ್ಸುತ್ತೆ KRS ಪಕ್ಷದ? KRS ಪಕ್ಷ ಪರವಾಗಿಲ್ಲ ಸರ್, ಚೆನ್ನಾಗಿದೆ, ಒಳ್ಳೆ ಜನಗಳಿಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಆಶಾ ಅಂತೇಳಿ ಬೇಲೂರಿಂದ. ಅಂದರೆ ಸರ್ಕಾರದ ಜಾಗ ಯಾವತ್ತೂ ಅಲ್ಲಿ ಬೇರೆಯವರಿಗೆ ಅನ್ಯಾಯವಾಗಿ ಬೇರೆಯವ್ರಿಗೆ ಮಾಡ್ಕೊಳ್ಳೋಕ್ಕೆ ನಾವು ಬಿಟ್ಕೊಡ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಇರೋದು. ಅಂದರೆ KRS ಪಕ್ಷದವ್ರು ಏನು ಅಂದರೆ ನ್ಯಾಯಪರ ಹೋರಾಟ ಮಾಡ್ತಾರೆ ಅನ್ನೋದೇ ಒಂದು, ಅಂದರೆ ಎಲ್ಲರೂ ನೋಡ್ತಿದ್ದಾರೆ ಆಲ್ರೆಡಿ, ಮೊಬೈಲಲ್ಲಿ ಎಲ್ಲ ತುಂಬ ಪ್ರಚಾರ ಆಗಿದೆ, ನಾವು ನೋಡಿದ್ವಲ್ಲ. ಹಂಗಾಗಿ ಒಂದು ನಂಬಿಕೆ ಮೇಲೆ ನಾವು ಈ ಪಕ್ಷಕ್ಕೆ ಬಂದಿದ್ದೀವಿ. ಇದು ಆದಷ್ಟು ಬೇಗ ನೆರವೇರಬೇಕು ಈ ಥರದ್ದೆಲ್ಲ. ಏನನ್ಸುತ್ತೆ KRS ಪಕ್ಷದ ಬಗ್ಗೆ? ಅಂದರೆ ಈಗೆಲ್ಲ ಬೇರೆಯವ್ರಿಗೆಲ್ಲ ಬೇರೆ ಪಕ್ಷದ ಬಗ್ಗೆ ತಿಳ್ಕೊಂಡಿದ್ದಾರೆ, ಈ ಪಕ್ಷದ ಬಗ್ಗೆ ಅಷ್ಟು ಗೊತ್ತಿಲ್ಲ ಏನು ಅನ್ನೋದು. ಒಂದು ಸ್ವಲ್ಪ ಪ್ರಚಾರ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ನಿಮ್ಮ ಪರಿಚಯ? ಹೆಸರು ದೇವರಾಜ್ ಅಂತ ಹೇಳಿ, ಹೋಬಳಿ ಅಧ್ಯಕ್ಷರು. ನಾವು KRS ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಇವತ್ತು ಬೇಲೂರು ಪುರಸಭೆಗೆ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಪುರಸಭೆಯಲ್ಲಿರೋಂಥ ಆಸ್ತಿನೇ ಪುರಸಭೆಗೆ ಗೊತ್ತಿಲ್ಲದಂಗೆ ಬೇರೆ ಬೇರೆಯವರಿಗೆಲ್ಲ ಆಗಿರುತ್ತೆ. ನಾವೀಗ ಹೋಗಿದ್ದು ಪುರಸಭೆ ಒಳಗೆ ಹೋಗಿ ವಿಚಾರಣೆ ಮಾಡಿದಾಗ ಪುರಸಭೆ ಅಧ್ಯಕ್ಷರಾಗಲಿ ಅವರಿಗೆ ಏನು ಮಾಹಿತಿ ಅನ್ನೋದೇ ಗೊತ್ತಿಲ್ಲ, ನಮ್ಮ ಜಾಗ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಹಿಂಗಿರ್ತಾರೆ ಯಾರ್ಯಾರ ಪ್ರಭಾವಿಗಳು, ಭ್ರಷ್ಟ ರಾಜಕಾರಣಿಗಳು, ಏನೇನೋ ಬೇರೆ ಬೇರೆ ಥರಕ್ಕೆಲ್ಲ ಕೈವಾಡ ಮಾಡ್ಕೊಂಡು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅಂಥದ್ರಲ್ಲಿ ನಾವು ಒಳ್ಳೆಯದಕ್ಕೋಸ್ಕರ, ಒಳ್ಳೆಯ ವಿಚಾರಕ್ಕೋಸ್ಕರ ನಮ್ಮ ಕೆಲಸಗಳನ್ನ ಬಿಟ್ಟು ನಮ್ಮ ಕೆಲಸದಲ್ಲಿ ಇದನ್ನು ಒಂದು ಪಾಲ್ದಾರಿಕೆ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡೋಣ ಅಂಥೇಳಿ ನಮ್ಮ KRS ಪಕ್ಷದ ಸದಸ್ಯರುಗಳು, ಅಧ್ಯಕ್ಷರಾದಂಥ ಆದರ್ಶ್ ಅವರು ಎಲ್ಲ ಒಂದು ಕೆಲಸನ ಮಾಡ್ತಾರೆ ಅಂತ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಕೇಳಿದ್ರಲ್ಲ ಈಗ ನಮ್ಮ ಪಕ್ಷದ ಕಾರ್ಯಕರ್ತರು ಮಾತಾಡಿದ್ದನ್ನು, ಅಧ್ಯಕ್ಷಗಳು, ಕಾರ್ಯಕರ್ತರು, ಸದಸ್ಯರು ಎಲ್ಲರೂ ಮಾತಾಡಿದ್ರು. ಹಾಗೆ ಏನು ಅಂದರೆ, ಸರ್ಕಾರಿ ಜಾಗ ಸರ್ಕಾರಕ್ಕೆ ಉಳಿಬೇಕು ಅಂತ. ಹಾಗೆ ಪುರಸಭೆಯವರಿಗೆ ಒಂದು ಮಾತನ್ನ ಕೇಳ್ಕೊತೀನಿ. ಯಾಕೆ ಅಂದರೆ, ಯಾರ್ದೋ ಪ್ರಭಾವಿಗಳ ಒತ್ತಡಕ್ಕೋ, ರಾಜಕಾರಣಿಗಳ ಒತ್ತಡಕ್ಕೋ ಈ ದಿನ ನೀವೇನಾದರೂ ಅವ್ರ ಹೆಸರಿಗೆ ನೀವು ಖಾತೆ ಮಾಡಿಕೊಡೋದು, ಇನ್ನೊಂದು ಮಾಡಿಕೊಡೋದು ಅಂತ ಏನಾದರೂ ಮಾಡಿದ್ರೆ, ದುಡ್ಡಿನ ಆಮಿಷಗಳಿಗೆ ಒಳಗಾಗಿ ಏನಾದರೂ ಮಾಡಿಕೊಟ್ರೆ, ಮುಂದಿನ ದಿನಗಳಲ್ಲಿ ನೀವೇ ಅದ್ರದ್ದು ಅದ್ರ ಪರಿಣಾಮ ಏನಿರುತ್ತೆ ಅದನ್ನು ನೀವೇ ಎದುರಿಸಬೇಕಾಗುತ್ತೆ.
ಈಗ ಉದಾಹರಣೆಗೆ ತುಂಬ ಜನ ರಾಜಕಾರಣಿಗಳು ಜೈಲು ಸೇರಿರೋದನ್ನ ನೋಡಿದ್ದೀರಾ. ಪ್ರಭಾವಿಗಳು ಅಂದ್ಕೊಂಡಿರೋರು ನಾವು ಅವ್ರ ಜೊತೆ ಇವ್ರ ಜೊತೆ ಇದ್ದೀವಿ ಅಂದ್ಕೊಂಡವರು ಎಷ್ಟೋ ಜನ ಜೈಲು ಸೇರಿದ್ದಾರೆ, ತನಿಖೆಯಲ್ಲಿದ್ದಾರೆ. ನಮ್ಮ ಬೇಲೂರು ತಾಲೂಕಿನ ಮಾಜಿ ಶಾಸಕರೇ ತನಿಖೆಯಲ್ಲಿದ್ದಾರೆ. ಈ ಥರ ಎಲ್ಲ ಆಗುತ್ತೆ. ದಯಮಾಡಿ ಯಾರಿಗೋ ಪ್ರಭಾವಿಗಳ ಒತ್ತಡಕ್ಕೆ ನೀವು ಮಣಿದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಪುರಸಭೆ ಅಧ್ಯಕ್ಷಗಳಾಗಿರ್ಬೋದು, ಯಾರದೋ ಒತ್ತಡಕ್ಕೆ ಮಣಿದು ಅವ್ರುಗಳಿಗೆ ಮಾಡಿಕೊಡ್ಬಾರ್ದು ಈ ಜಾಗಗಳನ್ನ ಅಂತ ಕೇಳ್ಕೊತೀನಿ. ಏನೇ ಆಗಲಿ ಸರ್ಕಾರಿ ಜಾಗ ಸರ್ಕಾರಕ್ಕೆ ಉಳಿಬೇಕು ಅನ್ನೋದು ನಮ್ಮ ಹೋರಾಟ. ಧನ್ಯವಾದಗಳು ಸ್ನೇಹಿತರೆ.